ಇವರಿಗೆಲ್ಲ 100% ಇದೆಲ್ಲ ಹೋಗ್ಬಿಡುತ್ತಪ್ಪ ಈ ವರ್ಷ, ಇದೆಲ್ಲ ತೀರಿಸ್ಬಿಡ್ತೀರಾ, ಇದೆಲ್ಲ ಚೆನ್ನಾಗಾಗುತ್ತೆ ಅಂತ 100% ಗ್ಯಾರಂಟಿ ಕೊಡಬೇಕು ಅಂದರೆ ಏನು ಮಾಡಬೇಕು? ನಮ್ಮದು ಒಂದು ಹೊಸ ಆ್ಯಪ್ ರಿಲೀಸ್ ಆಗಿದೆ. ಆ ಆ್ಯಪ್ ಹೆಸರೇನು ಗೊತ್ತಾ? ಮನಿ ಈಸ್ ಹ್ಯಾಪಿನೆಸ್ ಅಂತೇಳಿ. ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಆ್ಯಂಡ್ರಾಯ್ಡಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ತುಂಬ ಅದ್ಭುತವಾಗಿ ನಡೆಯಿತು. ದೂರದ ಊರಿನಿಂದ, ಹೊರ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದಲೂ ಕೂಡ ಜನರು ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಿದರು. ವರ್ಕ್ಶಾಪ್ಗೆ ಬಂದವರು ಹಲವಾರು ಸನಾತನ ವಿಶ್ವ ಶ್ರೀಮಂತ ಮಂತ್ರ ಮತ್ತು ತಂತ್ರಗಳನ್ನು ಕಲಿತುಕೊಂಡ್ರು. ವರ್ಕ್ಶಾಪ್ನಲ್ಲಿ ಕಲಿತುಕೊಂಡಂಥ ವಿಶ್ವ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡಿ ನೀವು ಶ್ರೀಮಂತರು ಆಗಲೇಬೇಕು. ನಿಜವಾಗ್ಲೂ ಶ್ರೀಮಂತರು ಆದರೆ ಅದೇ ನಮ್ಮ ಗುರುಗಳಿಗೆ ನೀವು ಸಲ್ಲಿಸುವ ನಿಜವಾದ ಗೌರವವಾಗಿರುತ್ತೆ. ಹಾಗೇನೆ ಆನ್ಲೈನ್ನಲ್ಲಿ ಪ್ರಪ್ರಥಮ ಬಾರಿಗೆ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಸಕ್ಸಸ್ಫುಲ್ ಆಗಿ ನಡೆಯಿತು. ಗುರುಗಳು ಹೇಳಿಕೊಟ್ಟಂಥ ವಿಶ್ವ ಮಂತ್ರ ತಂತ್ರಗಳನ್ನು ಕ್ರಿಯಾರೂಪಕ್ಕೆ ತಂದು ತಾವು ಬಿಸ್ನೆಸ್ ಮಾಡಿ ಐಶ್ವರ್ಯವಂತರು ಆದರೆ ನಮ್ಮ ಗುರುಗಳಿಗೆ ಅದೇ ಗುರುದಕ್ಷಿಣೆಯಾಗಿರುತ್ತೆ. ಅವರ ಋಣ ಸ್ವಲ್ಪವಾದರೂ ತೀರಿಸಿದಂತಾಗುತ್ತೆ. 2025ನೇ ವರ್ಷದಲ್ಲಿ ಇದ್ದೀವಿ. ನಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ವರ್ಷಗಳ ಮೇಲೆ ವರ್ಷಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಏನು ಅಂದುಕೊಂಡಿದ್ವೋ ಅದನ್ನು ಎಷ್ಟು ಮಟ್ಟಕ್ಕೆ ಮಾಡಿದ್ದೀವಿ? ಇನ್ನಾದರೂ 2025ನೇ ವರ್ಷದಲ್ಲಿ ನಾವು ಅಂದುಕೊಂಡಿದ್ದನ್ನು ಖಂಡಿತವಾಗಿ ಮಾಡೋಣ. ವಿಶ್ವದ ರಹಸ್ಯ ಶಕ್ತಿ ಗುರುಗಳ ಆಶೀರ್ವಾದದಿಂದ ಸಾಧನೆ ಮಾಡಬೇಕು. ನಮ್ಮೆಲ್ಲರ ಕೈನಲ್ಲಿ ಇದೆಲ್ಲವೂ ಸಾಧ್ಯವಿದೆ. ಮನಸ್ಸಿದ್ದರೆ ಮಾರ್ಗ. ಮುಂಬರುವ 2025ನೇ ಜನವರಿ ತಿಂಗಳಲ್ಲಿ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನ ವಿಶೇಷತೆಗಳು ಏನು ಅಂತ ತಿಳಿದುಕೊಳ್ಳೋಣ. ಮೊದಲನೇ ವಿಶೇಷತೆ, ಹಣ ಒಂದೊಂದು ಬಾರಿ ಇರುತ್ತೆ, ಒಂದೊಂದು ಬಾರಿ ಇರಲ್ಲ. 1000 ಸಂಪಾದನೆ ಮಾಡೋದೇ ಕಷ್ಟ, ಇನ್ನು ಲಕ್ಷ ಸಂಪಾದನೆ ಮಾಡೋಕೆ ನಿಜವಾಗ್ಲೂ ನಮ್ಮ ಕೈಯಲ್ಲಿ ಆಗುತ್ತಾ? ಕೋಟಿ ಸಂಪಾದನೆ ಮಾಡೋಕೆ ನಿಜವಾಗ್ಲೂ ಆಗುತ್ತಾ? ನಿಮ್ಮ ಹತ್ತಿರ ಯಾವಾಗಲೂ ದುಡ್ಡಿರಬೇಕು, ನೀವು ಶ್ರೀಮಂತರಾಗಬೇಕು. 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ಆದರೂ ದುಡಿಲೇಬೇಕು ಅಂತ ಅನ್ನುವರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡಿ. 2025ನೇ ವರ್ಷದಲ್ಲಿ ಕನಿಷ್ಠ 1 ಕೋಟಿ ಮಾಡುವ ಧನ ತಂತ್ರವನ್ನು ಗುರುಗಳು ವಿಶೇಷವಾಗಿ ಈ ಸಲ ತಿಳಿಸಿಕೊಡಲಿದ್ದಾರೆ. ಎರಡನೇ ವಿಶೇಷತೆ, ಎಷ್ಟೋ ಜನಕ್ಕೆ ಏನೂ ಮೆಡಿಟೇಷನ್ ಮಾಡಬೇಕು, ಏನು ಮಾಡಬೇಕು, ಹಣ ಬರಬೇಕು ಅಂದರೆ ಏನು ಮೆಡಿಟೇಷನ್ ಮಾಡಬೇಕು, ಹೇಗೆ ಮಾಡಬೇಕು, ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋರು ಸ್ಪೆಷಲಾಗಿ ಗುರುಗಳು ಈ ಸಲ ಮನಿ ಮೆಡಿಟೇಷನ್ ಅನ್ನು ಕಲಿಸಿಕೊಡಲಿದ್ದಾರೆ. ಮೂರನೇ ವಿಶೇಷತೆ, ಸಾಲ ಯಾವಾಗಲೂ ಸಾಲದಿಂದಾನೇ ಯೋಚನೆ ಇರುತ್ತೆ. ಮೈಂಡ್ ತುಂಬ ಬರೀ ಸಾಲನೇ ತುಂಬ್ಕೊಂಡ್ಬಿಟ್ಟಿದೆ. ಎಷ್ಟು ಬೇಗ ಸಾಲ ತೀರಿಸ್ತೀನೋ ಅಂತ ಅನ್ನುವವರು ಈ ಕ್ಲಾಸ್ಗೆ ಬನ್ನಿ. ಗುರುಗಳು ಬೇಗ ಸಾಲ ತೀರಿಸುವ ರಹಸ್ಯ ಸಬ್ಕಾನ್ಷಿಯಸ್ ಮೈಂಡ್ ಟೆಕ್ನಿಕನ್ನು ತಿಳಿಸಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಕೋರ್ಟ್ ಕೇಸ್ ಸಾಲ್ವ್ ಆಗ್ತಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆ ಸೆಟ್ ಆಗ್ತಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ, ಅದು ಸಾಲ್ವ್ ಆಗ್ತಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಬರಬೇಕಾಗಿರುವ ದುಡ್ಡು ಬರ್ತಾನೇ ಇಲ್ಲ. ನೀವು ಅಂದುಕೊಂಡಿದ್ದು 2025ನೇ ವರ್ಷದಲ್ಲಿ ನಿಜವಾಗಲೂ ಆಗಬೇಕು ಅಂದರೆ ಸನಾತನ 63 ದಿನಗಳ ಸರ್ವಸಿದ್ಧಿ ವ್ರತವನ್ನು ಗುರುಗಳು ಹೇಳಿಕೊಡಲಿದ್ದಾರೆ. ತಾವೆಲ್ಲರೂ ಕಲಿತು ಮಾಡಬೇಕು. ಐದನೇ ವಿಶೇಷತೆ, ಬಿಸ್ನೆಸ್ ಮಾಡ್ತಿದ್ದೀರಾ, ನೀವು ಅಂದುಕೊಂಡಂತೆ ಬಿಸ್ನೆಸ್ ಆಗ್ತಿಲ್ವಾ? ಏನೋ ಪ್ರಾಬ್ಲಮ್ ಆಗ್ತಿದೆಯಾ? ಯಾಕೆ ಬಿಸ್ನೆಸ್ಸಲ್ಲಿ ಸರಿಯಾಗಿ ಲಾಭ ಕಾಣ್ತಿಲ್ಲ? ಹೀಗೆ ಗೊಂದಲ ಇರುವಂಥವರು ಈ ವರ್ಕ್ಶಾಪ್ಗೆ ಬರಬೇಕು. ಗುರುಗಳು ವಿಶೇಷವಾಗಿ ಬಿಸ್ನೆಸ್ ಲಾಭದಾಯಕವಾಗಿ ನಡೆಯಲು ಬೇಕಾಗಿರುವ ಒಂದು ವಿಶ್ವ ರಹಸ್ಯವನ್ನು ತಿಳಿಸಿಕೊಡಲಿದ್ದಾರೆ. ಆರನೇ ವಿಶೇಷತೆ, ನಮ್ಮೆಲ್ಲರ ಜೀವನ ಒಂದೇ ಥರ ಇರುತ್ತಾ? ಎಲ್ಲರ ಲೈಫ್ನಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದು ಹಾಗೆ ಆಗುತ್ತಾ? ಎಲ್ಲ ಟೈಮ್ನಲ್ಲೂ ಹೀಗೆ ಇರುತ್ತಾ? ಸಡನ್ನಾಗಿ ಕೆಲಸ ಹೋಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ, ಫ್ಯಾಮಿಲಿಯಲ್ಲಿ ಸಂಪಾದನೆ ಮಾಡಬೇಕು ಅಂತ ಇರೋರು ತೀರ್ ಹೋಗ್ತಾರೆ, ನಮಗೆ ಕಾಯಿಲೆ ಬರುತ್ತೆ, ಹಾಸ್ಪಿಟಲ್ ಸೇರ್ತೀವಿ, ಹೀಗೆ ಸಾವಿರಾರು ಲಕ್ಷಾಂತರ ಕಾರಣಗಳಿಂದ ನಮಗೆ ಏನೇನೋ ಆಗುತ್ತೆ, ಕುಗ್ಗಿ ಹೋಗ್ತೀವಿ.
ಇದಕ್ಕೆಲ್ಲ ಪರಿಹಾರವಾಗಿ ಒಂದೇ ಒಂದು ಇರಬೇಕು. ಏನದು? ಎಮರ್ಜೆನ್ಸಿ ಫಂಡ್. ಲೈಫ್ನಲ್ಲಿ ಏನೇ ಆಗಲಿ ನಾವು ಚೆನ್ನಾಗಿರಬೇಕು ಅಂದರೆ ಎಮರ್ಜೆನ್ಸಿ ಫಂಡ್ ಯಾವಾಗಲೂ ಇರಬೇಕು. ಅದು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ. 2025ರಲ್ಲಿ ನಿಮ್ಮ ಬದುಕಿನಲ್ಲಿ ಹಣ ಆಕರ್ಷಣೆಯಾಗಿ ಶ್ರೀಮಂತರಾಗಲು ನೀವು ಬರುವಾಗ 3 ನಿಂಬೆಹಣ್ಣು, 3 ಅರಿಶಿಣ ಕೊಂಬು, 3 ಮೊಳ ಕೆಂಪು ದಾರವನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. 2025ನೇ ವರ್ಷವನ್ನು ಶುಭ ಲಾಭದಿಂದ, ಗುರುಗಳ ದಿವ್ಯ ಆಶೀರ್ವಾದದಿಂದ ಶುರು ಮಾಡಲು ಈ ಕಾರ್ಯಾಗಾರಕ್ಕೆ ತಾವೆಲ್ಲರೂ ಬನ್ನಿ. ನಮ್ಮ ಗುರುಗಳು ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದಾರೆ. ಅವರ ಶಕ್ತಿ ಅಪಾರ, ಅವರ ವಿಶ್ವಜ್ಞಾನ ಅನಂತ. ಹಾಗೆ ಗುರುಗಳ ವಿಶ್ವಶಕ್ತಿಯುಳ್ಳ ದಿವ್ಯ ಆಶೀರ್ವಾದವನ್ನು ಸ್ವೀಕರಿಸಿ ಹಣ, ಆಸ್ತಿ, ಐಶ್ವರ್ಯಗಳ ಎಲ್ಲ ರಹಸ್ಯಗಳನ್ನು ಕಲಿತು ತಾವೂ ಶ್ರೀಮಂತರಾಗಿ. ಮತ್ತು ಒಂದೇ ಒಂದು, ಎಲ್ಲರಿಗೂ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಕ್ವೆಶ್ಚನ್ಸ್ ಇದೆ, ಕೇಳಲೇಬೇಕು ಅಂತ ಅನ್ನೋರು ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಹಾಕಿ, ಲೈಕ್ಸ್ ಕೊಡಿ. ಹಾಗೆ ಯಾರಿಗಾದರೂ ಹೇಳಬೇಕು, ಇದ್ರ ಬಗ್ಗೆ ಕೇಳಬೇಕು ಅನ್ನುವವರು ಶೇರ್ ಮಾಡಿ, ಮಾತಾಡಿ. ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಆದಷ್ಟು ನಮ್ಮ ಗುರುಗಳ ಹತ್ರ ಉತ್ತರವನ್ನು ತರಲು ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ಆಗ್ತಡ ಗುರುಗಳನ್ನು ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವ ಶಕ್ತಿ ಸಿದ್ಧಿಯನ್ನು ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್. ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ಹಣ ಇಲ್ಲ ನನ್ನ ಹತ್ರ, ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇಲ್ಲ, ಸಾಲ ಮಾಡ್ಕೊಂಡು ಬಿಟ್ಟಿದ್ದೀನಿ, ಇದು ಯಾವುದು ನನ್ನ ಕೈಯಲ್ಲಿ ನಡ್ಸೋಕ್ಕಾಗ್ತಿಲ್ಲ ಅಂತ ಇರೋರು ತುಂಬ ಜನ ಇರ್ತಾರೆ. ಇವರಿಗೆಲ್ಲ 100% ಇದೆಲ್ಲ ಹೋಗ್ಬಿಡುತ್ತಪ್ಪ ಈ ವರ್ಷ, ಇದೆಲ್ಲ ತೀರಿಸ್ಬಿಡ್ತೀರಾ, ಇದೆಲ್ಲ ಚೆನ್ನಾಗಾಗುತ್ತೆ ಅಂತ 100% ಗ್ಯಾರಂಟಿ ಕೊಡಬೇಕು ಅಂದರೆ ಏನು ಮಾಡಬೇಕು? ಏನು ಈ ಥರ ಕೇಳಿಬಿಟ್ರಲ್ಲ ಮೇಡಮ್, ಇದು ತುಂಬ ಖುಷಿ ಆಗ್ಬಿಟ್ಟಿರ್ತದೆ ಈಗ ನೋಡೋರಿಗೆಲ್ಲನೂ. ಸೂಪರಾಗಿ ಕೇಳಿದ್ರು ಮೇಡಮ್ ಕ್ವೆಶನ್ನು. ಅರ್ಧಂಬರ್ಧ ಆಗಬಾರ್ದು, 100% ಸಿಗಬೇಕು ಅಂತೇಳಿ. ನಾನು ನಿಮ್ಮನ್ನೊಂದು ಕ್ವೆಶನ್ ಕೇಳ್ತೀನಿ. ಸಪೋಸ್ ಒಂದು ಯಾರೋ ನಿಮ್ಮ ಮಗನೋ ನಿಮ್ಮ ಮಗಳೋ ಬಂದ್ಬಿಟ್ಟು ನಾನು 100ಕ್ಕೆ 100 ಮಾರ್ಕ್ಸ್ ತೆಗಿಬೇಕು ಅಂದ್ಕೊಂಡಿದ್ದೀನಿ ಈ ಸಲ ನಾನು ಓದೋದ್ರಲ್ಲಿ, ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ ನಿಮ್ಮ ಮಕ್ಕಳಿಗೆ? ನೀವೇನು ಹೇಳ್ತೀರಾ ಮೇಡಮ್? ನಿಮ್ಮ ಮಕ್ಕಳೆಲ್ಲ ಬಂದು ಕೇಳಿದ್ರೆ? ಶ್ರದ್ಧೆಯಿಂದ ಓದಬೇಕು ಓಕೆ ಅಂತ ಕೊಡ್ತೀವಿ. ಆಮೇಲೆ ದಿನ ಬೆಳಗ್ಗೆ ಬೇಗ ಎದ್ದೇಳು ಅಂತ ಹೇಳ್ತಾರೆ. ಆಮೇಲೆ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡು ಅಂತ ಹೇಳ್ತಾರೆ. ಆಮೇಲೆ ಓದ್ಬೇಕಾದ್ರೆ ಗಮನ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ಕಾನ್ಸಂಟ್ರೇಟ್ ಮಾಡಿ ಕಂಪೇರ್ ಮಾಡ್ಕೊಳ್ದಿರ ಓದು ಅಂತ ಹೇಳ್ತಾರೆ. ಎಲ್ಲ ನೀವೇ ಹೇಳ್ಬಿಟ್ರೆ ನೋಡಿ, ನಾವು ಬೇರೆಯವ್ರಿಗೆ ಸಲಹೆ ಕೊಡೋದಕ್ಕಾಗಲಿ ಇಂಥವೆಲ್ಲ ಮಾಡೋದಕ್ಕೆ ಚೆನ್ನಾಗಿ ಗೊತ್ತಿದೆ ನಮ್ಮೆಲ್ರಿಗೂ. ಸಿಂಪಲ್ ಮೇಡಮ್, ನಾವು ಎಷ್ಟು ಪರ್ಸೆಂಟೇಜ್ ಕೊಡ್ತೀವೋ ಜೀವನಕ್ಕೆ ಅಷ್ಟು ಪರ್ಸೆಂಟೇಜ್ಗಿಂತ ಹೆಚ್ಚು ದೇವರು ಕೊಡ್ತಾರೆ, ಯೂನಿವರ್ಸ್ ಕೊಡ್ತಾರೆ ನಮಗೆ. ನಾವು ಏನೂ ಕೊಡಲ್ಲ ಅಂತಂದರೆ ದೇವರು ಏನೂ ಕೊಡಲ್ಲ. ಸೊ ಇಲ್ಲಿ ತನಕ ನಾವು ದುಡ್ಡಿಗೆ, ನಮ್ಮ ವ್ಯಾಪಾರಕ್ಕೆ, ನಾವು ಶ್ರೀಮಂತಿಕೆಗೆ ಹೇಗೆ ಕೊಟ್ಟಿರ್ಬೋದು? ಅರ್ಧಂಬರ್ಧ ಕೊಟ್ವೇನೋ, 50-50 ಕೊಟ್ಬಿಟ್ಟು 100 ಮಾರ್ಕ್ಸ್ ಬೇಕು ಅಂದರೆ ಹೆಂಗೆ ಮೇಡಮ್ ಬರುತ್ತೆ? ನೀವೇ ಹೇಳಿ. ವಾಟ್ ಐ ಗೇವ್ ಈಸ್ ಓನ್ಲಿ 25% ಆರ್ 50%. ಅದಕ್ಕೇನೇನೋ ಹೊಟ್ಟೆಗೆ, ಊಟಕ್ಕೆ, ಬಟ್ಟೆಗೆ ಏನೋ ತೊಂದರೆ ಆಗದಿರೋ ದೇವ್ರು ಕೊಟ್ರೇನೋ. ಬಿಕಾಸ್ ನೀವು ಕೊಟ್ಟಿರೋದು 50% ತಾನೇ. ಅದು ನೀವು ಕೆಲಸದಲ್ಲಾಗ್ಬೋದು, ಬಿಸ್ನೆಸ್ಸಲ್ಲಾಗ್ಬೋದು, ಅಥವಾ ಓದೋದ್ರಲ್ಲಾಗ್ಬೋದು, ಲೈಫ್ಗಾಗ್ಬೋದು. ನೀವು ಎಷ್ಟು ಕೊಡ್ತೀರೋ ಅಷ್ಟು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಧರ್ಮ ಇದೆ. ನೀವು ಕೊಟ್ಟಿದ್ದು ಕಡಿಮೆ ಕೊಟ್ಬಿಟ್ಟು ನನಗೆ ಇಷ್ಟು ಬೇಕು ಅಂತಂದರೆ ಯಾರಿಗೆ ಕೊಡ್ತಾರ್ರೀ? ಇದೆಲ್ಲರೂ ಹಿಂಗೆ ಮೇಡಮ್. ಅವ್ರು ಕೊಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ದೇ ಡೋಂಟ್ ವಾಂಟ್ ಟು ಇನ್ವೆಸ್ಟ್, ಬಟ್ ದೇ ವಾಂಟ್ ಮೋರ್ ರಿಟರ್ನ್ಸ್, ವಿಚ್ ಆ್ಯಕ್ಚುಲಿ ಡಸಂಟ್ ಹ್ಯಾಪನ್ ದಟ್ ವೇ. ಸೊ ಒಂದು ಸಣ್ಣ ಕಥೆ ಹೇಳ್ತೀನಿ, ನಂಗೆ ನಿಮ್ಗೆ ಅರ್ಥ ಆಗುತ್ತೆ ಏಕೆ ಇದು ಸತ್ಯ ಅನ್ನೋದ್ರ ರೀತಿ. ನೋಡಿ, ಒಂದು ಸಲ ಗುರುಗಳು
ತಮ್ಮ ಶಿಷ್ಯಂದ್ರಿಗೆಲ್ಲ ಪಾಠ ಕಲಿಸಿ ಆಗಿರುತ್ತೆ. ಸಂಜೆ ವಾಕಿಂಗ್ ಹೋಗ್ತಿರ್ತಾರೆ ನಡ್ಕೊಂಡು ಬೈಲ್ ಮೇಲೆ. ನಡ್ಕೊಂಡು ಹೋಗ್ತಿರ್ಬೇಕಂತಂದರೆ ಶಿಷ್ಯಂದ್ರು ಕೆಲವರು, ಈಗ ಓಲ್ಡ್ ಸ್ಟೂಡೆಂಟ್ಸ್ ಅಂದ್ಕೊಳ್ಳಿ ಅಥವಾ ನ್ಯೂ ಸ್ಟೂಡೆಂಟ್ಸೇ ಗುರುಕುಲದಲ್ಲಿ, ಅವರೆಲ್ಲ ಸೈಕಲ್ ಹೊಡ್ಕೊಳ್ತಾ ಬರ್ತಿರ್ತಾರೆ. ಅವ್ರು ಸೈಕಲ್ ಹೊಡ್ಕೊಳ್ತಾ ಬರಬೇಕಂತಂದರೆ ಗುರುಗಳು ನೋಡ್ಬಿಟ್ಟು ಮೊದಲೊಬ್ಬ ಬರ್ತಿರ್ತಾನೆ ಫ್ರಂಟಲ್ಲಿ, ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ಏನಪ್ಪ ಸೈಕಲ್ ಹೊಡಿತಾ ಇದೆಯಾ, ಏನು ಸಮಾಚಾರ, ಏನಕ್ಕೋಸ್ಕರ ಸೈಕಲ್ ತೊಳಿತಾ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ಏನೋ ತರಕಾರಿ ತೊಗೊಂಬರೋಕ್ಕೆ ಹೋಗಿದ್ದೆ, ಸೊ ಪ್ರತಿದಿನ ನನಗೆ ಇನ್ಚಾರ್ಜ್ ಇರೋದು ತರಕಾರಿ ತರೋವಂಥದ್ದು ಆಶ್ರಮಕ್ಕೆ. ಯಾರು ಸ್ವಾಮಿ ಅದನ್ನ ಎತ್ಕೊಂಡು ಮೂಟೆಗಳನ್ನೆಲ್ಲ ಎಲ್ಲ ತಲೆ ಮೇಲೆ ಇಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಬರ್ತಾರೆ, ಲೋಡ್ ಜಾಸ್ತಿ, ಅದಕ್ಕೆ ಸೈಕಲ್ ಯೂಸ್ ಮಾಡ್ತೀನಿ ನಾನು ಅಂತ. ಆಗ ಗುರುಗಳು ಹೇಳ್ತಾರೆ, ಶಬಾಷ್ ಕಣಯ್ಯ, ನೋಡಿ ನನಗೆ ವಯಸ್ಸಾಗಿದೆ, ಸ್ವಲ್ಪ ಬೆನ್ನೆಲ್ಲ ನೋವ್ತಿದೆ, ಇದಕ್ಕೂ ಮುಂಚೆ ನಾನು ತರಕಾರಿ ಹೊರ್ತಿದ್ದೆ, ನೀನು ತುಂಬ ಇಂಟೆಲಿಜೆಂಟ್ ಇದೆಯಪ್ಪ, ಸೈಕಲ್ಲು ಓಡಿಸ್ಕೊಂಡು ಸೈಕಲ್ ಜೊತೆ ತರಕಾರಿನೂ ತರ್ತಿದೀಯ, ಗುಡ್ ಅಂತಾರೆ. ಆಮೇಲೆ ಅವನು ಹೋಗ್ತಾನೆ, ಮತ್ತಿನ್ನು ಸ್ವಲ್ಪ ಮುಂದೆ ಹೋಗ್ತಾರೆ ಗುರುಗಳು. ಇನ್ನೊಬ್ಬನ ಹಾಗೆ ಸೈಕಲ್ ಓಡ್ಕೊಂಡು ಬರ್ತಿರ್ತಾನೆ ಶಿಷ್ಯ. ಅವನು ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ಏನಪ್ಪ ಸೈಕಲ್ ಚೆನ್ನಾಗಿ ಹೊಡಿತಾ ಇದೆಯಾ, ಏನು ಸಮಾಚಾರ, ಎತ್ತಕ್ಕೋಸ್ಕರ ಸೈಕಲ್ ತೊಳಿತಿದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ನನಗೆ ಈ ಗದ್ದೆಗಳು, ತೋಟಗಳು, ಈ ರೋಡ್ ಸೈಡೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ಅದು ಸಂಜೆ ಹೊತ್ತು ಇನ್ನೂ ಅದ್ಭುತವಾಗಿರುತ್ತೆ, ಅದೆಲ್ಲ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಸೈಕಲ್ ಹೊಡಿತಾ ಇದ್ದೀನಿ ಅಂತ ಹೇಳ್ತಾನೆ. ಏನು ಬ್ರಿಲಿಯಂಟ್ ಆಗ್ಬಿಟ್ಟಿದ್ದೀರ ಕಣ ಎಲ್ಲರೂ ಅಂತೇಳಿ ಅವನು ಶಬಾಷ್ ಅಂತೇಳಿ ಕಳಿಸ್ಕೊಟ್ಟು ಇನ್ನೂ ಮುಂದೆ ನಡ್ಕೊಂಡು ಹೋಗ್ತಿರ್ತಾರೆ. ಇನ್ನೊಂದು ಶಿಷ್ಯ ಬರ್ತಿರ್ತಾನೆ ಸೈಕಲ್ ಹೊಡ್ಕೊಂಡು. ಅವನು ಕೇಳ್ತಾರೆ ನಿಲ್ಲಿಸ್ಬಿಟ್ಟು, ಏನಕ್ಕೋಸ್ಕರಪ್ಪ ನೀನು ಸೈಕಲ್ ತುಳಿತಿದ್ದೀಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ಏನೆಲ್ಲ ಕಲಿತೀವಿ ಆಶ್ರಮದಲ್ಲಿ ಆ ಮಂತ್ರಗಳೆಲ್ಲವನ್ನೂ ನಾನು ಸೈಕಲ್ ತುಳಿತಿರ್ಬೇಕಂತಂದರೆ ಮಂತ್ರ ಹೇಳ್ಕೊಂಡು ಸೈಕಲ್ ತುಳಿತಿರ್ತೀನಿ ಅಂತಂದು ಹೇಳ್ತಾನೆ. ಎಷ್ಟು ಒಂದು ಜಾಣನಪ್ಪ ನೀನು, ಎಂಥ ಮನಸ್ಸಿನಿಂದ, ಗ್ರೇಟ್ ಅಂತ ಹೇಳ್ತಾರೆ ಗುರುಗಳು. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ, ಇನ್ನೊಬ್ಬ ಸೈಕಲ್ ತುಳ್ಕೊಂಡು ಬರ್ತಿರ್ತಾನೆ ಶಿಷ್ಯ. ಅವನು ನೋಡ್ಬಿಟ್ಟು ಕೇಳ್ತಾರೆ, ನೀನೇನಕ್ಕಪ್ಪ ತುಳ್ಕೊಂಡು ಬರ್ತಿದ್ದೀಯ ಸೈಕಲ್ಲು ಅಂತೇಳಿ. ಆಗ ಅವನು ಹೇಳ್ತಾನೆ, ನನಗೆ ಈ ಆಕಾಶ ನೋಡೋದಂದರೆ ಇಷ್ಟ, ಪರಿಸರ ಪ್ರಕೃತಿ ಅಂತಂದರೆ ಇಷ್ಟ, ನೀರು ಹರಿಯುವಂಥದ್ದು, ಮರಗಿಡಗಳು, ಪಕ್ಷಿಗಳು, ಪ್ರಾಣಿಗಳು, ಇದೆಲ್ಲ ಸೋ ವಂಡರ್ಫುಲ್, ಅದು ಸಂಜೆ ಹೊತ್ತಾ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಅದನ್ನೆಲ್ಲ ಅನುಭವಿಸ್ಕೊಳ್ತಾ ಹೋಗೋದಕ್ಕೆ ಇಷ್ಟ, ನಾನು ಸೈಕಲಲ್ಲಿ ಹೋಗ್ತೀನಿ ಅಂತ ಶಬಾಷ್ ಅಂತ ಹೇಳ್ತಾರೆ. ಇನ್ನು ಕಡೆಗೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಿರ್ಬೇಕಂದ್ರೆ ಇನ್ನೊಂದು ಶಿಷ್ಯ ಬರ್ತಾನೆ. ಅವನು ನಿಲ್ಲಿಸಿ ಕೇಳ್ತಾರೆ ಗುರುಗಳು, ನೀನೇನಕ್ಕಪ್ಪ ಸೈಕಲ್ ತುಳಿತಿದ್ಯಾ ಅಂತ. ಆಗ ಅವನು ಹೇಳ್ತಾನೆ, ನಾನು ಸೈಕಲ್ ತುಳಿತಿರೋದು ಸೈಕಲ್ ತುಳಿಯೋದಕ್ಕೆ ಮಾತ್ರ. ಅವನಷ್ಟೇ ಹೇಳೋದು, ಏನಕ್ಕೆ ಸೈಕಲ್ ತುಳಿತಿದ್ಯಾ, ಸೈಕಲ್ ತುಳಿಬೇಕು, ಅದಕ್ಕೆ ಸೈಕಲ್ ತುಳಿತಿದ್ದೀನಿ. ಆಗ ಗುರುಗಳು ಇಮಿಡಿಯೇಟಾಗಿ ಅವನ ಕಾಲಿಗೆ ಬಿದ್ದು, ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಸೊ ಏನಿದು ನಿಮ್ಗೆ ವಿಚಿತ್ರ ಅನಿಸ್ಬೋದು, ಇದೇನು ಬೇರೆಯವರೆಲ್ಲ ಒಂದೊಂದು ಹೇಳಿದ್ರು, ಈ ಶಿಷ್ಯನಿಗೆ ಮಾತ್ರ ಗುರುಗಳು ಕಾಲಿಗೆ ಬೀಳ್ತಾರೆ, ಏಕೆ? ಸೊ ಅವ್ರು ಹೇಳ್ತಾರೆ, ಗುರುಗಳು ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾರು ಏನು ಕೆಲಸ ಮಾಡ್ತಿದ್ದಾರೋ ಅದನ್ನೇ ತೊಡಗಿಸ್ಕೊಂಡು ಸಂಪೂರ್ಣ ಪ್ರಜ್ಞೆಯಿಂದ, ವಿವೇಕದಿಂದ, ಬೇರೆ ಯಾವುದನ್ನೂ ತಲೆಗೆ ಹಾಕ್ಕೊಳ್ದೆ, ನಾನು ಮಾಡೋ ಕೆಲಸ ಇದು, ನಾನು ಇದನ್ನೇ ಮಾಡ್ತೇನೆ ಅಂತಂದರೆ, ಸ್ನಾನ ಮಾಡ್ತಿರ್ಬೇಕಂತಂದರೆ ಸ್ನಾನನೇ ಯೋಚನೆ, ನಾನು ಕೆಲಸ ಮಾಡ್ತಿದ್ದೀನಂದರೆ ಕೆಲಸದ್ದೇ ಯೋಚನೆ, ಊಟ ಮಾಡ್ತಿದ್ದೀನಂದರೆ ಊಟದ ಮಾತ್ರ ಯೋಚನೆ, ನಾನು ನಿದ್ದೆ ಮಾಡ್ತಿದ್ದೀನಿ ಅಂದರೆ ನಿದ್ದೆದು ಮಾತ್ರ ನನಗೆ ಜ್ಞಾನ, ಬೇರೆ ಏನೂ ಅವಶ್ಯಕತೆ ಇಲ್ಲ ಅಂತಂತ ಯಾರು ಅವರ ಮೈಂಡನ್ನು ಆ ಒಂದು ನಿಟ್ಟಿನಲ್ಲಿ ಕಾನ್ಸಂಟ್ರೇಟ್ ಫೋಕಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಪ್ರತಿಯೊಂದು ಸಿಗ್ತಾ ಹೋಗುತ್ತೆ. ಎಷ್ಟು ಸಿಗುತ್ತೆ? 100ಕ್ಕೆ 100%. ಯಾರು ತನ್ನ ಕೆಲಸದಲ್ಲಿ 100% ಇಡ್ತಾರೋ ಅವನಿಗೆ ಮಾತ್ರ ಯೂನಿವರ್ಸ್ 100% ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮದು ಯೂಟ್ಯೂಬ್ ಚಾನಲ್ ಇದೆಯಪ್ಪ, ಏನೇನೋ ಬಂದು ಹೇಳೋದಲ್ಲ, ನನ್ನ ವರ್ಕ್ಶಾಪ್ ಇದೆ, ಕಾರ್ಯಾಗಾರಗಳಿದೆ, ಏನೇನೋ ಬಾಯಿಗೆ ಬಂದಿದ್ದು ನನಗೆ ತುಂಬ ಗೊತ್ತಿದೆ, ಮಾತಾಡೋಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಏನೂ ರೆಡಿ ಆಗದೆ, ಪೂರ್ವ ಸಿದ್ಧತೆಗಳು ಮಾಡಿಕೊಳ್ದೆ, ಯಾರೋ ಕೇಳ್ತಾರೆ ಬಿಡು ಏನು ಮಹಾ ಅಂತಂತೇಳಿ ಹೇಗೇಗೋ ಮಾಡೋದಲ್ಲ. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತೇನೆ, ನನ್ನನ್ನು ಈ ಅನಂತ ವಿಶ್ವಾಚಾರ್ಯನನ್ನು ಟೆಸ್ಟ್ ಮಾಡಬೇಕು. ನಾನು ಹೇಳೋ ಅಫರ್ಮೇಷನ್ ವರ್ಕ್ ಆಗಿಲ್ಲ ಅಂತಂದರೆ ನೀವು ವರ್ಕ್ಶಾಪ್ ಬರೋದು ಬೇಡ. ನಾನು ಹೇಳೋ ಟೆಕ್ನಿಕ್ಸ್ ವರ್ಕ್ ಆಗಿಲ್ಲ, ನಿಮ್ಗೆ ದುಡ್ಡು ಬಂದಿಲ್ಲ, ನೀವು ಶ್ರೀಮಂತರಾಗ್ತಿಲ್ಲ, ಪ್ರೋಗ್ರೆಸ್ ಲೈಫಲ್ಲಿ ಚೇಂಜಸ್ ಆಗ್ತಿಲ್ಲ ಅಂತಂದರೆ ಈ ಚಾನಲ್ಲಿ ಯಾವುದಕ್ಕೆ ಏನಕ್ಕೋಸ್ಕರ ನೋಡಬೇಕು? ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ನಾನೇ ಹೇಳ್ತಿದ್ದೀನಿ. ಆಮೇಲೆ ಇಲ್ಲಿ ಇದೆಲ್ಲ ಹೇಳ್ತೀನಲ್ವಾ,
ನನ್ನನ್ನು ಟೆಸ್ಟ್ ಮಾಡಿ. ನಂದು ಬಿಸ್ನೆಸ್ ಇದೆ. ಯಾರೆಲ್ಲ 100 ಕೋಟಿ ವರ್ಕ್ಶಾಪ್ ಬಂದಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ, ನಾನು ಹೇಳಿದ್ದೇನೆ ಇದ್ರ ಬಗ್ಗೆ. ಮುಂಬರುವ 100 ಕೋಟಿ ವರ್ಕ್ಶಾಪು ಮಾರ್ಚಲ್ಲಿ ನಡೀತಿದೆ. ನಾನು ಹೇಳಿದ್ದೇನೆ ಅದರಲ್ಲಿ ಮುಕ್ತವಾಗಿ ನನ್ನ ಬಗ್ಗೆ. ಬಂದು ಚೆಕ್ ಮಾಡಿ. ನಮ್ಮ ಕ್ವಾಲಿಟಿ, ನನ್ನ ಬಿಸ್ನೆಸ್ಸಲ್ಲಿ ಕ್ವಾಲಿಟಿ ಚೆಕ್ ಮಾಡಿ, ಕ್ವಾಂಟಿಟಿ ಚೆಕ್ ಮಾಡಿ, ಮಾರ್ಕೆಟಿಂಗ್ ಚೆಕ್ ಮಾಡಿ, ಪ್ರೊಫಿಷಿಯನ್ಸಿ ಚೆಕ್ ಮಾಡಿ. ನೀವು ಏನನ್ನು ಬೇಕಾದರೂ ಚೆಕ್ ಮಾಡ್ರಪ್ಪ ನನ್ನ ಬಗ್ಗೆ. ಯಾಕಂದ್ರೆ ನನಗೆ ಗೊತ್ತು ನಾನು ಸತ್ಯ ಅಂಥೇಳಿ. ಸೊ ಹಾಗಾಗಿ ಯಾರಿಗೆ 100% ಕೊಡ್ತಾರೋ ಯೂನಿವರ್ಸ್ ಯಾಕೆ ಅವ್ರಿಗೆ ಕೊಡೋದಿಲ್ಲ? ನೀವು ಯೋಚನೆ ಮಾಡಿ. ನಾನು ಹೊಲಕ್ಕೆ ಹೋಗ್ತೇನೆ, ನನ್ನದೇ ಹೊಲ ಇದೆ, ಹೊಲಕ್ಕೆ ಹೋಗಿ ರಾಗಿ ಬಿತ್ತೇನೆ. ಅಲ್ಲ ನೀವೇ ಹೇಳಿ, ಅದು ಭತ್ತ ಬರುತ್ತಾ? ಅಲ್ಲ ನಾನು ಭತ್ತ ಬಿತ್ತಿದ್ರೆ ಹತ್ತಿ ಬರುತ್ತಾ? ಅಲ್ಲ ನಾನು ಹತ್ತಿ ಬಿತ್ತಿದ್ರೆ ಮಾವಿನ ಹಣ್ಣು ಬರುತ್ತಾ? ಅಲ್ಲ ನಾನು ಮಾವಿನ ಹಣ್ಣು ಬಿತ್ತಿದ್ರೆ ಆ್ಯಪಲ್ ಬರುತ್ತಾ? ಐ ಮೀನ್ ಸೋ ರಿಡಿಕ್ಯುಲಸ್. ನನಗೆ ಸಿಗ್ತಿರೋದೆಲ್ಲ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಸಿಗ್ತಿದೆ ಅಂತಂದರೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಏನೇನೋ ಕಳಪೆ ಹಾಕಿರ್ಬೋದೇನೋ. ಅದು ಜೀವನಕ್ಕಾಗ್ಬೋದು, ಅದು ಹೊಲಕ್ಕೆ ಗದ್ದೆಗೆ ಆಗ್ಬೋದು, ಅಷ್ಟೇ ತಾನೇ. ಗದ್ದೆಗೆ ಏನು ಹಾಕಿದ್ರೆ ಏನು ಬರುತ್ತೋ ಹಾಗೆ ತಲೆಗೆ ಏನು ಹಾಕಿದ್ರೆ ಅದು ಬರುತ್ತೆ. ಎಲ್ಲಿ ತನಕ ಈ ತಲೆ ಖಾಲಿ ಇರುತ್ತೋ ಅಲ್ಲಿ ತನಕ ನಿನ್ನ ಪರ್ಸು, ನಿನ್ನ ಬ್ಯಾಂಕ್ ಅಕೌಂಟು ಖಾಲಿ ಇರುತ್ತೆ, ಗೊತ್ತಿರಲಿ. ನಿನಗೆ ಏನು ಬೇಕೋ ಅದನ್ನು ಮಾತ್ರ ಇಲ್ಲಿ ಇಟ್ಕೊಂಡ್ರೆ ಮಾತ್ರ ನಿನಗೆ ಹೇಗೆ ಬೇಕೋ, ಎಷ್ಟು ಬೇಕೋ ಅಷ್ಟೆಲ್ಲ ಪರ್ಸು ನಿನ್ನ ಅಕೌಂಟು ತುಂಬುತ್ತೆ. ಇದು ಎಲ್ಲದಕ್ಕೂ ವಿಶ್ವ ನಿಯಮ ಇದು. ಸೊ ಹಾಗಾಗಿ ಗೊತ್ತಿರಬೇಕು. ಒಂದ್ಸಲಿ ಗೌತಮ್ ಬುದ್ಧರನ್ನ ಒಬ್ಬರು ಬಂದು ಕೇಳ್ತಾರೆ, ಸ್ವಾಮಿ ನಾನು ತುಂಬ ಜನ ಏನೇನೋ ಧ್ಯಾನಗಳು ಹೇಳ್ಕೊಟ್ಬಿಟ್ಟಿದ್ದಾರೆ, ಆ ಧ್ಯಾನಗಳೆಲ್ಲ ಮಾಡ್ತಿದ್ದೀನಿ, ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೀನಿ, ಬಟ್ ಏನು ನನಗಾಗ್ತಾ ಇಲ್ಲ, ನಾನೇನು ಮಾಡಲಿ, ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಿಲ್ಲ, ನನಗೆ ಹೇಳ್ಕೊಡಿ ಅಂತ ಕೇಳ್ತಾರೆ. ಆಗ ಗೌತಮ ಬುದ್ಧರು ಹೇಳ್ತಾರೆ, ಹೇಗೆ ಮಾಡ್ತಿದ್ದೀಯ ಹೇಳಪ್ಪ ಅಂತೇಳಿ. ಅದೇ ಸ್ವಾಮಿ ಬೆಳಿಗ್ಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀನಿ, ನಾನು 1 ಅವರ್ 2 ಅವರ್ 3 ಅವರ್ ಮಾಡ್ತೀನಿ, ಮತ್ತು ಸಂಜೆ ಮಾಡ್ತೀನಿ, ದೀಪ ಹಚ್ತೇನೆ, ಏನೆಲ್ಲ ಹೇಳ್ತಾರೋ ಎಲ್ಲ ಮಾಡ್ತಿದ್ದೀನಿ ಅಂತ. ಎಷ್ಟು ಅವರ್ ಎಲ್ಲ ಮಾಡ್ತೀಯಪ್ಪ ಮ್ಯಾಕ್ಸಿಮಮ್ ಅಂತೇಳಿ. ನಾನೊಂದು 5 ಅವರ್ ಮಾಡ್ತೀನಿ ಸ್ವಾಮಿ ಪ್ರತಿದಿನ ಅಂತ. ಸೊ ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ? 24. ಎಷ್ಟು ಗಂಟೆ ಮಾಡಿದ್ರಿ ನೀವು ಇದೆಲ್ಲ? 5 ಗಂಟೆ. ಇನ್ನು 19 ಗಂಟೆ ಅದು ಇದು ಕೆಲಸಗಳಿರುತ್ತಲ್ಲ ಸ್ವಾಮಿ. ಸೊ ಧ್ಯಾನ ಅಂತಂದರೆ ಎಲ್ಲೋ ಒಂದು ಹತ್ರ ಕೂತ್ಕೊಂಡು ಏನೋ ಒಂದು ಮಂತ್ರ ಹೇಳ್ಕೊಂಡು ಅಥವಾ ಏನೇನೋ ಸಾಂಗ್ಯಗಳು ಮಾಡೋದಲ್ಲ ಧ್ಯಾನ ಅಂತಂದರೆ. ಧ್ಯಾನ ಅಂತಂದರೆ ಈ ಜೀವನವೇ, ಈ ಲೈಫ್ ಅನ್ನೋದೇ ಒಂದು ಧ್ಯಾನ. ನೀನು ಕೆಲಸ ಮಾಡ್ತಿದ್ದೀಯಲ್ಲ, ನೆಟ್ಟಿಗೆ ಮಾಡ್ತಿದ್ರೆ ಅದೇ ಧ್ಯಾನ. ನೀನು ಮನೆಯಲ್ಲಿ ನಿನ್ನ ಮಗುಗೆ ಹೇಳ್ಕೊಡ್ತಿದ್ದೀಯ, ಮಕ್ಕಳ ಜೊತೆ ಆಟ ಆಡ್ತಿದ್ದೀವಿ, ಅದೇ ಧ್ಯಾನ. ನಾವು ಏನು ಮಾಡ್ತಿದ್ದೀವೋ ಅದನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಮಾಡೋವಂಥದ್ದೇ ಧ್ಯಾನ ಅಲ್ವಾ. ಧ್ಯಾನ ಅಂದರೆ ಬೇರೆ ಏನೇನೋ ಯಾರೋ ಹೇಳ್ಕೊಟ್ಟಂಗೆ ಮಾಡೋದಲ್ಲಪ್ಪ. ಸೊ ದಟ್ಸ್ ವೈ ಯಾಕೆ ಈ ಮಾರ್ವಾಡಿಗಳು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗ್ತಾರೆ ಅಂತಂದರೆ ಅವ್ರ ಬಿಸ್ನೆಸ್ ಮಾಡೋದೇ ಅವ್ರಿಗೆ ಮೆಡಿಟೇಷನ್ನು, ಧ್ಯಾನ, ಇನ್ನು ಬೇರೆ ಏನೂ ಇಲ್ಲ ಅಲ್ಲಿ. ಸೊ ಹಾಗಾಗಿ ದಿಸ್ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಈಗ ಮೇಡಮ್ ಇದ್ದಾರಪ್ಪ, ಈಗ ನನ್ನ ಕ್ವೆಶನ್ ಕೇಳ್ತಾರೆ, ಆ್ಯಂಕರಿಂಗ್ ಅಂದ್ಕೊಳ್ಳೋಣ, 100ಕ್ಕೆ 100% ಕೊಟ್ಟರೆ ಅಲ್ವಾ ಎಲ್ಲರಿಗೂ ರೀಚ್ ಆಗೋದು. ದಟ್ ವೈಬ್ರೇಷನ್ ಕ್ಯಾನ್ ಬಿ ಫೆಲ್ಟ್ ವೆನ್ ಶೀ ಗಿವ್ಸ್ ಅವರ್ 100%. ಮೈ ವೈಬ್ರೇಷನ್ಸ್ ಕ್ಯಾನ್ ಬಿ ಫೆಲ್ಟ್ ಓನ್ಲಿ ವೆನ್ ಐ ಗಿವ್ ಮೈ 100%. ಸೋ ಈಸ್ ದ ಕ್ಯಾಮ್ರಾಮ್ಯಾನ್, ಸೋ ಈಸ್ ಆಲ್ ದ ಪೀಪಲ್, ಆ್ಯಂಡ್ ಸೋ ಆರ್ ಯು. ನೀವೆಲ್ಲ ನೋಡ್ತಿದ್ದೀರಾ, ಬರೀ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಗುರುಗಳು ಮಾತಾಡಿದ್ರು, ಅದ್ಭುತವಾಗಿತ್ತು ಅಂತಂತೇಳಿ ನಿಮ್ಮ ಕೆಲಸ ಏನೋ ನೀವು ಮಾಡಿಕೊಂಡ್ರೆ ಎಲ್ರೀ ದುಡ್ಡು ಬರುತ್ತೆ? ಅಲ್ಲ ನನಗೆ ಬರುತ್ತಪ್ಪ. ಆಮೇಲೆ ನೀವು ನನ್ನ ಕೇಳ್ಬೋದು, ನೀವು ದುಡ್ಡು ಬರೋದಕ್ಕೆ ಕಾರ್ಯಕ್ರಮ ಮಾಡ್ತೀರಂತ. ಹೌದು ರೀ, ಕಲಿಯುಗ ರೀ ಇದು. ನೆಟ್ಟಿಗೆ ಮಾಡೋದನ್ನು ಮಾಡ್ತೀವಿ ನಾವು. ವಿದ್ಯೆ ಹೇಳ್ಕೊಡೋ ಒಂದು ಗುರುಕುಲ ಇದು, ಅದಕ್ಕೆ ಫೀಸ್ ಇದೆ. ನೀವು ಕಲಿಯೋದಕ್ಕೆ, ನಾವು ಹೇಳ್ಕೊಡೋದಕ್ಕೆ ಫೀಸ್ ಚಾರ್ಜ್ ಮಾಡ್ತೀವಿ. ವಾಟ್ ಈಸ್ ರಾಂಗ್ ಇನ್ ಇಟ್? ಯು ಆಲ್ಸೋ ಡೂನೋ. ಏನು ತಪ್ಪು ಹೇಳ್ಕೊಡ್ತಿದ್ದೀವಿ ನಾವು? ಸೊ ಹಾಗಾಗಿ ಡೋಂಟ್ ಸಿಂಪ್ಲಿ ಆಸ್ಕ್ ಕ್ವೆಶ್ಚನ್ಸ್, ಡೋಂಟ್ ಸಿಂಪ್ಲಿ ಹ್ಯಾವ್ ಟೂ ಮೆನಿ ವೇವರ್ಡ್ ಥಾಟ್ಸ್, ಜಸ್ಟ್ ಥಿಂಕ್ ಅಬೌಟ್ ಯುವರ್ ಸೆಲ್ಫ್. ಸೊ ಅದಕ್ಕೆ ಹೇಳ್ತಾರೆ ಯಾರೋ ದೊಡ್ಡವರು, ತುಂಬ ದೊಡ್ಡ ಬಿಸ್ನೆಸ್ ಈ ಪ್ರಪಂಚದಲ್ಲೇ, ಅತಿ ದೊಡ್ಡ ಬಿಸ್ನೆಸ್ ಏನಂದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್. ಸೊ ಹಾಗಾಗಿ 100% ಕೊಡಿ, 100% ತೆಗೆದುಕೊಳ್ಳಿ. 10% 25% ಯೂನಿವರ್ಸ್ ಕೊಟ್ಬಿಟ್ಟು 100 ಎಕ್ಸ್ಪೆಕ್ಟ್ ಮಾಡಬೇಡಿ. ಗೊತ್ತಾಯ್ತಾ ಮೇಡಮ್? ಓಕೆ ಗುರುಗಳೇ, ಹಾಗಾದರೆ ಎಲ್ಲಿ ಸೈಕಲ್ ತುಳಿಬೇಕೋ ಅಲ್ಲಿ ಮಾತ್ರ ಸೈಕಲ್ ತುಳಿರಿ. ಸೈಕಲ್ ತುಳಿಬೇಕಾದ್ರೆ ತಲೆಯಲ್ಲಿ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಸ್ಪೆಷಲ್ ಟೆಕ್ನಿಕ್ ಪ್ಲೀಸ್. ಜಸ್ಟ್ ಅದ್ಭುತವಾದ ಟೆಕ್ನಿಕ್ ಇದೆ. ಸೊ ಇದೆಲ್ಲ ಎಲ್ಲರೂ ತೆಗೆದುಕೊಂಡು ಮಾಡಬೇಕು. ನೋಡ್ರಿ, ನಾನು ಹೇಳ್ತಿದ್ದೀನಿ, ಈ ಟೆಕ್ನಿಕ್ ಯಾರು ಮಾಡ್ತಿರೋ
ಇವರು ಯಾವತ್ತಿಗೂ ಬಡವರಾಗೋದಕ್ಕೆ ಚಾನ್ಸ್ ಇಲ್ಲ. ಏನು ಗೊತ್ತಾ, ಅದು ನಮ್ಮದು ಒಂದು ಹೊಸ ಆ್ಯಪ್ ರಿಲೀಸ್ ಆಗಿದೆ. ಆ ಆ್ಯಪ್ ಹೆಸ್ರೇನು ಗೊತ್ತಾ, ಮನಿ ಈಸ್ ಹ್ಯಾಪಿನೆಸ್ ಅಂತೇಳಿ. ನಿಮ್ಮ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಆ್ಯಂಡ್ರಾಯ್ಡಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಏನೆಲ್ಲ ಇದೆ, ಮೈ ಗಾಡ್, ಐ ವಿಲ್ ಮೇಕ್ ಅ ಸ್ಪೆಷಲ್ ವೀಡಿಯೋ. ಇದಕ್ಕೆ ಸ್ಪೆಷಲ್ ವೀಡಿಯೋನೇ ನಾನು ಮಾಡಬೇಕಷ್ಟೆ. ಎಂತೆಂಥ ಒಳ್ಳೆ ವಿಚಾರಗಳಿದೆ ಗೊತ್ತಾ. ಯಾವ ಆ್ಯಪಲ್ಲೂ ಇಷ್ಟಿಲ್ಲ ರೀ. ಎಂಥ ಫೈನಾನ್ಸ್ ಆ್ಯಪ್ ಇದೆ, ಯಾವ ಆ್ಯಪಲ್ಲೂ ಇಷ್ಟೊಂದು ಫೀಚರ್ಸ್ ಇಲ್ಲ. ಯಾವ ಆ್ಯಪಲ್ಲಿ ಫಾಸ್ಟಿಂಗ್ ಬಗ್ಗೆ ಇದೆ, ಉಪವಾಸದ ಬಗ್ಗೆ. ಯಾವ ಉಪವಾಸ, ಊಟದ ಉಪವಾಸ ಅಲ್ಲ, ದುಡ್ಡು ಖರ್ಚು ಮಾಡಬಾರ್ದು ಅಂತಂತೇಳಿ ಈ ಆ್ಯಪಲ್ಲಿ ನೀವು ಸೆಟ್ ಮಾಡ್ಬೋದು ಒಂದು ದಿನಾನ. ಇದರಲ್ಲಿ ನಾವಿಟ್ಟಿರೋದು ಶುಕ್ರವಾರ ಫಾಸ್ಟಿಂಗ್ ಮಾಡಬೇಕು, ಯಾರಿಗೂ ದುಡ್ಡು ಕೊಡಲೇಬಾರ್ದು. ನಿಮಗೆ ಈ ಆ್ಯಪಲ್ಲಿ ಆ ರಿಮೈಂಡರ್ ಬಟನ್ನ ಸೆಟ್ ಮಾಡಿದ್ರೆ ನಿಮ್ಗೆ ಪ್ರತಿ ಶುಕ್ರವಾರ ನಿಮ್ಗೊಂದು ಮೆಸೇಜ್ ಬರ್ತಾ ಇರುತ್ತೆ, ಇವತ್ತು ಶುಕ್ರವಾರ ಖರ್ಚು ಮಾಡೋಂಗಿಲ್ಲ. ಒಂದು ವೇಳೆ ಆ ಆ್ಯಪಲ್ಲಿ ಹೋಗಿ ನೀವು ಎಂಟ್ರಿ ಮಾಡಬೇಕು, ಈಗ ಬಜೆಟ್ನ ಮಾಡ್ತಿರ್ಬೇಕಂತ ಅದು ಹೇಳುತ್ತೆ, ಇವತ್ತು ಮಾಡಬಾರ್ದಿತ್ತಲ್ಲ ಖರ್ಚು, ನೀನು ಯಾಕೆ ಮಾಡಿದೆ ಮಾತಾಡುತ್ತೆ ಈ ಆ್ಯಪ್. ಯಾಕಂದರೆ ಈ ಆ್ಯಪಲ್ಲಿ ಮನಿ ಈಸ್ ಹ್ಯಾಪಿನೆಸ್ ಆ್ಯಪ್ ನಂದದು, ನಮ್ಮ ಒಂದು ಸಂಸ್ಥೆ ಅದು. ಅದರಲ್ಲಿ ಪ್ರಾಣ ಪ್ರತೀಕ್ಷೆ ಮಾಡಿದ್ದೇನೆ ನಾನು, ಅದರಲ್ಲಿ ಜೀವ ಇದೆ. ಸೊ ಸುಮ್ಮನೆ ಯಾವುದೋ ಒಂದು ಆ್ಯಪಲ್ಲ ಅದು. ಸೊ ಹಾಗಾಗಿ ಅದು ಕೆಲವು ವಿಶೇಷತೆಗಳು. ನಿಮ್ಗೆಲ್ರಿಗೂ ಸ್ಕೋರ್ ಗೊತ್ತಿದೆಯಾ, ನಿಮ್ಮದು ಸಿಬಿಲ್ ಸ್ಕೋರು? ಪ್ರತಿ ತಿಂಗಳು ಅಪ್ಡೇಟ್ ಮಾಡೋದಕ್ಕೆ ಅಲ್ಲಿ ಆಪ್ಷನ್ ಇದೆ. ಎವ್ರಿ ಮಂತ್ ಶುಡ್ ಗೋ, ನನ್ನ ಎಕ್ಸ್ಪೀರಿಯನ್ಸ್ ಕ್ರೆಡಿಟ್ ಸ್ಕೋರ್ ಎಷ್ಟು, ನಂದು ಸಿಬಿಲ್ ಕ್ರೆಡಿಟ್ ಸ್ಕೋರ್ ಎಷ್ಟು. ಒಂದು ವೇಳೆ ಸಪೋಸ್ ನಾನು ಜಸ್ಟ್ ಎಂಟ್ರಿ ಮಾಡ್ತೀನಿ ಅಂದ್ಕೊಳ್ಳಿ, ನಾನೆಲ್ಲೋ ಬ್ಯಾಂಕ್ ಅಕೌಂಟಲ್ಲಿ ನೋಡ್ಬಿಟ್ಟು ಎಂಟ್ರಿ ಮಾಡ್ತೀನಿ, ಎಷ್ಟು 700 ಅಥವಾ 600, 650, 730. ಏನಾಗುತ್ತೆ ಈಗ, ಯಾಕೆ ನಂದು 600 ಇದೆ, ಯಾವುದೆಲ್ಲ ಯಾಕೆ ನಂದು ಸ್ಕೋರ್ ಜಾಸ್ತಿ ಆಗ್ತಿಲ್ಲ, ಯಾಕೆ ಜಾಸ್ತಿ ಆಗ್ತಿದೆ? ಐ ಶುಡ್ ಬಿ ಅವೇರ್ ಅಲ್ವಾ. ಇಟ್ಸ್ ಮೈ ಸ್ಕೋರ್. ನಾನು ಬೇರೆಯವ್ರ ಸ್ಕೋರೆಲ್ಲ ನೋಡೋದು ನನಗೆ ಅವಶ್ಯಕತೆ ಇಲ್ಲ, ಬಟ್ ಮೈ ಸ್ಕೋರ್ ಐ ಶುಡ್ ಡೆಫಿನೆಟ್ಲಿ ನೋ. ಬಡವರಿಗೆ ಇದು ಯಾವುದು ಗೊತ್ತಿರಲ್ಲ, ಗೊತ್ತಿರಲಿ. ಇದನ್ನು ನಮ್ಮ ಆ್ಯಪಲ್ಲಿದೆ. ಎಷ್ಟು ಜನಕ್ಕೆ ಬಜೆಟಿಂಗ್ ಇದೆ, ಎಷ್ಟು ಜನ ಪ್ರತಿದಿನ ಲೆಕ್ಕ ಬರೀತೀರಾ? ಅಲ್ಲ, ಬುಕ್ಕಲ್ಲಿ ಬರೆದ್ರೆ ಯಾರಾದರೂ ನೋಡ್ಬಿಡ್ಬೋದು, ನೀರು ಬಿದ್ದರೆ ಅಳಿಸೋಗ್ಬಿಡ್ಬೋದು, ಬುಕ್ ಕಳೆದೋದ್ರೆ ಗೊತ್ತಾಗದೇ ಇರ್ಬೋದು. ಇದರಲ್ಲಿ ಅನಾಲಿಟಿಕ್ಸ್ ಮಾಡೋ ಶಕ್ತಿ ಇದೆ ಈ ಆ್ಯಪಲ್ಲಿ. ನೀವು ಪ್ರತಿದಿನ ಹಾಕ್ಕೊಳ್ತಾ ಹೋದರೆ ಗ್ರೀನು ಮತ್ತು ರೆಡ್ ಕಲರಲ್ಲಿ ನಿಮ್ಮ ಏನು ಬರೀತೀರೋ ಅದು ಚೇಂಜ್ ಆಗಿಬಿಡುತ್ತೆ. ಒಂದು ವೇಳೆ ನನ್ನ ಬಜೆಟ್ಟು ಹೊರಗಡೆ ಊಟ ಮಾಡೋದಕ್ಕೆ, ಹೋಟೆಲು ಅಲ್ಲಿ ಇಲ್ಲಿ ಅನಿವಾರ್ಯಕ್ಕೆ ಊಟ ಮಾಡೋದಕ್ಕೆ 1000 ರೂಪಾಯಿ ಬಜೆಟ್ ಇಟ್ಟಿರ್ತೀನಿ ಅಂದ್ಕೊಳ್ಳಿ. ಒಂದು ವೇಳೆ ಆ ತಿಂಗಳಲ್ಲಿ ನಾನು 1100 ರೂಪಾಯಿ ಆಯ್ತು ಅಂದ್ಕೊಳ್ಳಿ, ಆ ಬಜೆಟ್ ಓವರ್ ಶೂಟ್ ಆಯಿತು ಅಂತ 100 ರೂಪಾಯಿ ಕೆಂಪು ಕಲರಲ್ಲಿ ಬಂದುಬಿಡುತ್ತೆ. ಅಟ್ಲೀಸ್ಟ್ ಸಜೆಸ್ಟ್ ಮಾಡುತ್ತೆ, ಅಯ್ಯೋ ಓವರ್ ಶೂಟಿಂಗ್, ಆರ್ ಇಟ್ ಈಸ್ ಓಕೆ, ಗುಡ್ ಜಾಬ್, ಗ್ರೀನಲ್ಲಿ ಬರುತ್ತೆ. ಅಲ್ಲ, ಯಾವ ಆ್ಯಪಲ್ಲಿದೆ ಇದೆಲ್ಲನೂ? ಏನೋ ತುಂಬ ಚೆನ್ನಾಗಿದೆ. ನಾನು ಆ್ಯಪ್ಗೋಸ್ಕರ ಒಂದು ವೀಡಿಯೋ ಮಾಡ್ತೀನಿ, ಸ್ಪೆಷಲ್ ವೀಡಿಯೋ. ಆಮೇಲೆ ಈ ವರ್ಕ್ಶಾಪ್ಗೆ ಯಾರು ಬರ್ತಿದ್ದೀರೋ ಜನವರಿಯಲ್ಲಿ, ಈ ಆ್ಯಪ್ ಹೇಗೆ ಬಳಸೋದು, ಹೇಗೆ ಇದ್ರ ಸಂಪೂರ್ಣ ಬೆನಿಫಿಟ್ ಹೇಗೆ ತೆಗೆದುಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಕೊಡ್ತೇನೆ. ತುಂಬ ಅದ್ಭುತವಾದ ಟೆಕ್ನಿಕ್ಕು, ಪ್ರತಿಯೊಬ್ಬರು ಮಾಡಬೇಕು. ಈಗ ನೀವು ಇನ್ನೊಂದು ಮನಸ್ಸಲ್ಲಿ ಓಡ್ತಿರುತ್ತೆ ಕೆಲವರಿಗೆ, ಯಾರು ವರ್ಕ್ಶಾಪ್ ಬಂದಿರಲ್ವೋ ಅವ್ರಿಗೆ ಇದು ಓಡ್ತಿರುತ್ತೆ. ನೋಡಿದ ಅವ್ರ ಆ್ಯಪ್ ಬಗ್ಗೆ ಏನು ಹೇಳ್ಕೊಳ್ತಾರೆ, ಗುರುಗಳು ದುಡ್ಡು ಮಾಡ್ಕೊಳ್ತಾರೆ. ಹೌದು ಸ್ವಾಮಿ, ಈ ಆ್ಯಪಿಂದ ನನಗೆ ದುಡ್ಡು ಬರುತ್ತೆ. ನೀವು ಆ್ಯಪ್ ಮಾಡ್ರಿ. ಅಲ್ಲ, ಗೌರ್ಮೆಂಟ್ ಏನಾದರೂ ಬ್ಯಾನ್ ಮಾಡಿದಾರ ನೀವೆಲ್ಲ ಆ್ಯಪ್ ಮಾಡಬಾರ್ದು ಅಂತೇಳಿ? ಅಲ್ಲ, ಗೌರ್ಮೆಂಟ್ ಏನಾದರೂ ಹೇಳಿದಾರ ನೀವೆಲ್ಲ ಪುಸ್ತಕ ಬರೀಬೇಡಿ, ನೀವು ವರ್ಕ್ಶಾಪ್ ಮಾಡಬೇಡಿ, ನೀವು ಯೂಟ್ಯೂಬ್ ಮಾಡಬೇಡಿ ಅಂತೇನೋ ನಿಮಗೆ ಬೇರೆ ನನಗೆ ಬೇರೆ ಇದೆಯಾ? ನಾನು ಮಾಡ್ತಿದ್ದೀನಿ. ಐ ಆಮ್ ಸೇಯಿಂಗ್ ಇಟ್ ಲೌಡ್ ಆ್ಯಂಡ್ ಕ್ಲಿಯರ್. ನನಗೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಪ್ಪ, ವರ್ಕ್ಶಾಪಲ್ಲಿ ಬರುತ್ತೆ, ನನ್ನ ಬಿಸ್ನೆಸ್ಸಲ್ಲಿ ಬರುತ್ತೆ, ಈ ಆ್ಯಪಲ್ಲಿ ಬರುತ್ತೆ. ಮ್ಯಾನ್, ಯು ಡೂ ಇಟ್ ಮ್ಯಾನ್. ಯು ಆಲ್ಸೋ ಹ್ಯಾವ್ ದಟ್ ಆಪರ್ಚುನಿಟಿ ಟು ಡೂ ಇಟ್. ಯು ಕ್ರಿಯೇಟ್ ವ್ಯಾಲ್ಯೂನೋ. ಝೆರೋದ ಫೌಂಡ್ ಮಾಡಿದ್ರು, ಎಷ್ಟು 1000 ಕೋಟಿಗಳಿಗಿದ್ದಾರೆ. ಓಲಾ ಬಂತು, ಝೊಮ್ಯಾಟೊ ಬಂತು, ಯಾರೋ ಹೊರಗಿನವರೆಲ್ಲ ಮಾಡ್ತಿದ್ದಾರೆ. ನೀನು ಮಾಡುಗುರು. ಡೋಂಟ್ ಸಿಂಪ್ಲಿ ಹ್ಯಾವ್ ಯಾರೋ ಒಳ್ಳೆ ರೀತಿಯಲ್ಲಿ ಹಣ ಮಾಡಿದ್ರು ನೀನು ಯೋಚನೆ ಮಾಡಿಕೊಂಡು ಅಯ್ಯೋಯ್ಯೋ ಅಂತಿದ್ರೆ ನಿನಗೆಲ್ಲಿ ಬರುತ್ತೆ? ಯು ವಿಲ್ ಬಿಕಮ್ ಪುವರ್ನೋ. ಸಿ, ಐ ಆಮ್ ಬೀಯಿಂಗ್ ವೆರಿ ಟ್ರೂತ್ಫುಲ್ ಆ್ಯಂಡ್ ಫ್ರ್ಯಾಂಕ್ ವಿತ್ ಯು ಬಿಕಾಸ್ ಐ ಟ್ರೀಟ್ ಯು ಆ್ಯಸ್ ಈಕ್ವಲ್. ನನಗೂ ನಿಮಗೂ ವ್ಯತ್ಯಾಸನೇ ಇಲ್ಲ. ಯೂನಿವರ್ಸ್ ಎಲ್ಲರಿಗೂ ಒಂದೇ. ನಿಮಗೆಷ್ಟು ಬ್ರಹ್ಮವಿದ್ಯೆ ಶಕ್ತಿ ಇದೆಯೋ, ಚೇತನವಿದೆಯೋ, ಅಷ್ಟೇ ಚೇತನ ನನಗೂ ಮೇಡಮ್ಗೂ ಎಲ್ಲರಿಗೂ ಇರುವಂಥದ್ದು. ಯೂನಿವರ್ಸ್ ಒಬ್ರಿಗೆ ಹೆಚ್ಚು ಕಡಿಮೆ ಕೊಡೋದಕ್ಕೆ ಗೊತ್ತಿಲ್ಲ. ಬಿಕಮ್ ರಿಚ್ ಮ್ಯಾನ್. ಕ್ಯಾಶುವಲ್ ಆಗಿ ಶ್ರೀಮಂತರಾಗ್ರೆ ಆರಾಮಾಗಿ ಆಗ್ಬೋದು.
ಎಸ್ ಮೇಡಮ್. ಓಕೆ, ಹಾಗಾದರೆ ಗುರುಗಳೇ, ಈ ಬಗ್ಗೆ ಜಾಸ್ತಿ ತಿಳ್ಕೊಬೇಕು, ಈ ಒಂದು ಆ್ಯಪ್ ಬಗ್ಗೆ ಏನಾದರೂ ಜಾಸ್ತಿ ತಿಳ್ಕೊಬೇಕು ಅಂದರೆ ನಾವು ಡೈರೆಕ್ಟಾಗಿ ಪ್ಲೇಸ್ಟೋರಿಗೆ ಹೋಗಬೇಕಾ ಅಥವಾ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾ? ಹೇಗೆ? ಪ್ಲೇಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೀವು ಮನಿ ಈಸ್ ಹ್ಯಾಪಿನೆಸ್ ಅಂತ ಹಾಕಿದ್ರೆ ಆ್ಯಪ್ ಬರುತ್ತೆ. ಒಂದು ವೇಳೆ ನಿಮಗೆ ಎಲ್ಲ ಸ್ವಲ್ಪ ಗೈಡೆನ್ಸ್ ಬೇಕು ಅಂದರೆ ಫೋನ್ ನಂಬರ್ಸ್ ಇದೆ, ಮಾಡ್ಬೋದು. ಬಟ್ ನೀವು ಹಾಗೆ ಸಹಜವಾಗಿ ತಿಳ್ಕೊಳ್ಳಿ. ಇಟ್ಸ್ ಲೈಕ್ ಮಕ್ಕಳು ಕೊಟ್ಟರೆ ಇನ್ನು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇಟ್ಸ್ ಲೈಕ್ ಎ ಗೇಮ್ ಅಷ್ಟೇ. ತುಂಬ ಚೆನ್ನಾಗಿದೆ ಮೇಡಮ್. ಓಕೆ, ಹಾಗಾದರೆ ಲೆಕ್ಕ ಪಕ್ಕ ಇರಬೇಕು ಅಂದರೆ ಮನಿ ಈಸ್ ಹ್ಯಾಪಿನೆಸ್ ಆ್ಯಪ್ನ ತಾವೆಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಲೇ ಪ್ಲೇಸ್ಟೋರಿಗೆ ಹೋಗಿ ಮನಿ ಈಸ್ ಹ್ಯಾಪಿನೆಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಕ್ಸ್ಪ್ಲೋರ್ ಮಾಡಿ, ಹಾಗೆ ಶ್ರೀಮಂತರು ಆಗಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.